ಬಿಜೆಪಿ ನಾಯಕರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ವೇದಿಕೆ ಹಾಗಾದ್ರೆ ಸೈಲೆಂಟ್ ಆಗಿ ಸಜ್ಜಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಇಂಥದ್ದೊಂದು ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯಲ್ಲಿ ಆಲ್ರೆಡಿ ಬಡಿದಾಟ ಹೆಚ್ಚಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಮಾತ್ರ ಸೈಲೆಂಟ್, ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಕೈ ಕಮಲ ಪಡೆಗೆ ಡೋಸ್ ಕೊಡೋದಕ್ಕೆ ಕೇಸರಿ ಕಮಾಂಡ್ ಸೈಲೆಂಟ್ ಆಗಿ ಹಾಗಾದ್ರೆ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರಾ? BY ವಿಜಯೇಂದ್ರ ಕ್ಷಿಪ್ರ ಕ್ರಾಂತಿ ಅಂತ ಹೇಳಿದ್ದಾರೆ. ಅವ್ರ ಮಾತಿನ ಹಿಂದಿನ ತಂತ್ರ ಏನು? ಅಮಿತ್ ಶಾ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಏನಾದ್ರೂ ಸೀಕ್ರೆಟ್ ಮೀಟಿಂಗ್ ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಇದೇ ವಿಚಾರ ಬಹಳ ಸಂಚಲನವನ್ನ ಮೂಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ. ಮುಖ್ಯಮಂತ್ರಿ ಹುದ್ದೆಗಾಗಿ ನಯ ತಂತ್ರಗಾರಿಕೆ ಹಾಗಾದ್ರೆ ಏನಾದ್ರೂ ಶುರುವಾಗಿದ್ಯಾ? ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಾಸ್ಟರ್ ಗೇಮ್ ಏನು? ಆ ಗೇಮ್ ಪ್ಲಾನ್ ಏನು? ತಮ್ಮ ಬೇಡಿಕೆ ಏನಾದ್ರೂ ಈಡೇರದೇ ಇದ್ರೆ ಸಿಎಂ ಆಗಬೇಕು ಅನ್ನುವಂತ ಬೇಡಿಕೆ ಅದೇನಾದ್ರೂ ಈಡೇರದೇ ಇದ್ರೆ ಕಾಂಗ್ರೆಸ್ ತೊರೆತೀನಿ ಅನ್ನುವಂತ ಸಂದೇಶವನ್ನ ರವಾನಿಸಿದ್ರ ಡಿಕೆ ಶಿವಕುಮಾರ್. ತಮ್ಮ ವಿರೋಧಿಗಳಿಗೆ ತಮ್ಮ ಸಾಮರ್ಥ್ಯವನ್ನ ತೋರಿಸೋದಕ್ಕೆ ಈ ಗೇಮ್ ಪ್ಲಾನ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ತಮ್ಮ ನಡೆ ಹಾಗೂ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲವನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಮಾತಿನ ವರಸೆ ಬದಲಾಗಿದೆ. ತಮ್ಮ ಸ್ಟ್ರೆಂತ್ ವೈಬ್ರೇಷನ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ಕಾಗಿ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ನಡೆದಿರುವಂಥ ಡೆವಲಪ್ಮೆಂಟ್ಸ್. ಅದರ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತುಗಳು ಬದಲಾದವು. ಈಗ ವರಸೆ ಕೂಡ ಬದಲಾಗಿದೆ. ಅಮಿತ್ ಶಾ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಮೂಲಕ ವಿರೋಧಿಗಳಿಗೆ ಸೆಡ್ ಹೊಡೆದಿದ್ದಾರೆ. ಎಸಿಸಿ ವಿರೋಧದ ನಡುವೆಯೂ ಕೂಡ ಅಮಿತ್ ಶಾ ಇದ್ದಂಥ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ವರಿಷ್ಠರಿಗೂ ಕೂಡ ಖಡಕ್ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸಿದ್ರ ಹಾಗಾದ್ರೆ? ಇತ್ತೀಚೆಗೆ ಈ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ ಡಿಸಿಎಂ. ಹಿಂದುವಾಗೆ ಹುಟ್ಟಿದ್ದೀನಿ, ಹಿಂದುವಾಗೆ ಸಾಯ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್. ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ಬಗ್ಗೆಯೂ ಕೂಡ ಒಂದಷ್ಟು ಸಾಫ್ಟ್ ಕಾರ್ನರ್ ತಾಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೃದು ಧೋರಣೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಆ ಮೃದು ಧೋರಣೆ ಜೊತೆಗೆ ಇವರು ವರ್ತನೆ ಬದಲಾವಣೆ, ಮಾತಿನ ಬದಲಾವಣೆ, ಇದೆಲ್ಲದರ ಹಿಂದೆ ಏನ್ ಕಾರಣ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ವರ್ತನೆ, ಮಾತು ಎಲ್ಲವೂ ಕೂಡ, ಧೋರಣೆಗಳು ಇದೆಲ್ಲವೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಆದರೆ ಇದರ ಹಿಂದಿನ ತಂತ್ರಗಾರಿಕೆ ಏನು, ಗೇಮ್ ಪ್ಲಾನ್ ಏನು, ರಾಜಕೀಯವಾಗಿ ಏನು ಚರ್ಚೆ ಆಗ್ತಾ ಇದೆ? ಅಶ್ವಿನಿ, ಯಾವಾಗ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ ಜೊತೆಗೆ ಬಿಜೆಪಿ ನಾಯಕರುಗಳನ್ನು ಭೇಟಿ ಮಾಡುವಂತಹದ್ದು ಅಥವಾ ಅವರ ಜೊತೆ ವೇದಿಕೆ ಹಂಚಿಕೊಳ್ತಾ ಇರುವಂತಹದ್ದು ಎಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಹೊಸ ತಿರುವುಗಳನ್ನು, ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಯಾವಾಗ ಏನು ವಿಜಯೇಂದ್ರ ಈ ಎಲ್ಲ ಘಟನೆಗಳನ್ನು ಗಮನಿಸಿದ ಬಳಿಕ ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂತಹ ಮಾತನಾಡಿದ್ರು. ಆಗ ಇನ್ನಷ್ಟು ಚರ್ಚೆಯೂ ಕೂಡ ಜಾಸ್ತಿ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಸಿಎಂ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಗೇಮ್ ಪ್ಲಾನ್ ಏನಾದರೂ ಮಾಡಿದ್ರ ಅನ್ನುವಂತಹದ್ದು, ಅಥವಾ ಬಿಜೆಪಿ ನಾಯಕರುಗಳ ಜೊತೆಗೆ ಅವರೊಟ್ಟಿಗೆ ಸಂಪರ್ಕದಲ್ಲಿ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಇಷ್ಟು ದಿನ ಬಿಜೆಪಿ ಅಥವಾ JDS ನಿಂದ ಒಂದಿಷ್ಟು ಶಾಸಕರುಗಳು ಬರ್ತಾರೆ ಕಾಂಗ್ರೆಸ್ಗೆ ಅಂತಿದ್ದಂತಹ ನಾಯಕ ದಿಢೀರಾಗಿ ಸಾಫ್ಟ್ ಹಿಂದುತ್ವ ಅಥವಾ ಬಿಜೆಪಿ ನಾಯಕರುಗಳ ವೇದಿಕೆ ಹಂಚಿಕೊಳ್ತಾ ಇರುವಂತಹದ್ದು ಇವರೇ ಆ ಕಡೆಗೆ ವಾಲ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಎಡೆ ಮಾಡಿ ಕೊಟ್ಟಿದೆ. ಹಾಗಾಗಿ ಹೈಕಮಾಂಡ್ನ ಒಂದಿಷ್ಟು
ಒಂದಷ್ಟು ಸೂಚನೆ ಮೇರೆಗೆ ಹೈಕಮಾಂಡ್ ಯಾವಾಗ ಸೂಚ್ಯವಾಗಿ ಹೇಳಿತ್ತು ಅನ್ನುವಂತಹದ್ದಿದೆ. ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇರುವಂತಹದ್ದು ರಾಜ್ಯ ರಾಜಕೀಯದಲ್ಲಿ ಹಲವಾರು ಚರ್ಚೆಗೂ ಕೂಡ ಕಾರಣ ಆಗಿದೆ. ಆದರೆ ವಿಜಯೇಂದ್ರ ಅವರ ಹೇಳಿಕೆ, ಆರ್ ಅಶೋಕ್ ಅವರ ಹೇಳಿಕೆ ಜೊತೆಗೆ ಡಿ ಕೆ ಶಿವಕುಮಾರ್ ನಡ್ಕೊಳ್ತಿರುವಂತಹ ಎಲ್ಲದೂ ಕೂಡ ಬೇರೆ ಬೇರೆ ಆಯಾಮಗಳನ್ನ, ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸುವಂತೆ ಮಾಡಿರೋದಂತೂ ನಿಜ. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.